ವಿದ್ಯಾರ್ಥಿಗಳಲ್ಲಿ 2 ರಿಂದ 3 ಔಟ್ ಆಫ್ ಔಟ್ಗೆ ನಾನು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ. ಸೊ ಔಟ್ ಆಫ್ ಔಟ್ ಅನ್ನ ಕೊಡ್ತೀನಿ ಅಂತ ನಾನು ನಿಮ್ಗೆ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀನಿ ಸರ್. ನನಗೆ ಇಲ್ಲ ಕನ್ನಡ ವಿಷಯ ಅಂದ್ರೆ ನನಗೆ ಗೊತ್ತಿಲ್ಲ, ನಾನು ಓದಿದ್ದರಲ್ಲ, ನಾನು ಏನ್ ಮಾಡೋದು, ಕೇವಲ 100ಕ್ಕೆ 2-3 ಅಂಕಗಳನ್ನ ಗಳಿಸ್ಕೊಳ್ತೀನಿ ಅಷ್ಟೇ. ನಾನು ಏನು 2 ರಿಂದ 3 ವಿದ್ಯಾರ್ಥಿಗಳು ಔಟ್ ಆಫ್ ಔಟ್ ಬರ್ತಾ ತೆಗಿಸ್ತೀನಿ ಅಂತ ಹೇಳಿದ್ರೆ, ಸೊ ಅವರ ಒಂದು ಆಸೆಯನ್ನ ನೀವು ಪೂರ್ಣ ಮಾಡಿ ಅಂತ ಹೇಳಿದ್ರೆ, ವಾರ್ಷಿಕ ಪರೀಕ್ಷೆಗೆ ಇನ್ನೇನು 18 ದಿನಗಳು ಮಾತ್ರ ಬಾಕಿ ಇದೆ. ವಿದ್ಯಾರ್ಥಿಗಳೇ, ನೀವೆಲ್ಲ ಈಗ ಪೂರ್ವ ಸಿದ್ಧತಾ ಪರೀಕ್ಷೆನ ಬರ್ದಿದ್ದೀರಾ ಅನ್ಕೊಂತಿದ್ದೀನಿ. ನಿಮ್ಮ ಪರೀಕ್ಷೆ ತಯಾರಿ ಹೇಗಿದೆ ಮತ್ತೆ ಪೂರ್ವ ಸಿದ್ಧತಾ ಪರೀಕ್ಷೆ ಹೇಗ್ ಬರೆದ್ರಿ ಅನ್ನೋದನ್ನ ನೀವು ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಸರ್, ಲಾಸ್ಟ್ ಟೈಮ್ ನಾವು ಎಜುಟಾಕ್ ಮಾಡಿದ್ವಲ್ಲ ಹಿಂದಿ ಸಬ್ಜೆಕ್ಟ್ ವಿಚಾರದಲ್ಲಿ, ಹೌದು, ಹಲವಾರು ಪ್ರಶ್ನೆಗಳು ಅದೇ ರಿಪೀಟ್ ಬಂದಿತ್ತು. ನಾವ್ ಏನ್ ಮಾತಾಡಿದ್ವಿ ಅಂತ ಮಕ್ಕಳು ಕೂಡ ಹೇಳಿದ್ದಾರೆ. ಹೌದು. ಸೊ ಈಗ ಪ್ರಥಮ ಭಾಷೆ ಕನ್ನಡದಲ್ಲೂ ಕೂಡ ಹಲವಾರು ಮಕ್ಕಳಿಗೆ ಡೌಟ್ಸ್ ಇದೆ, ಯಾವ ತರ ಓದ್ಬೇಕು, ಮತ್ತೆ ಔಟ್ ಆಫ್ ಔಟ್ ತೆಗಿಯೋದು ತುಂಬಾ ರಿಸ್ಕಿ, ಮತ್ತೆ ಟಾಸ್ಕ್ ಕೂಡ ಅದೇ ಮೇಜರ್ ಆಗಿ ಗ್ರಾಮರ್ ಪಾಯಿಂಟ್ಸ್ ಅಲ್ಲಿ ಆಗಿರ್ಲಿ. ಸೊ ಏನ್ ಮಾಡೋಣ ಮೊಯ್ನಾಗರ್, ನಾವು ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರಥಮ ಭಾಷೆ ಶಿಕ್ಷಕರಾದಂತ ಸುನೀಲ್ ಸರ್ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರೋಣ. ಮೊಯಿನ್, ಯಾಕಂದ್ರೆ ಸುನೀಲ್ ಸರ್ ಗೊತ್ತಿದೆ ನಿಮ್ಗೆ, ಅವರು ಕೂಡ ಪ್ರಥಮ ಭಾಷೆ ಕನ್ನಡದಲ್ಲಿ ಅತಿ ಹೆಚ್ಚು ಔಟ್ ಆಫ್ ಔಟ್ ಅಂದ್ರೆ 100ಕ್ಕೆ 100 ಅಂಕಗಳನ್ನ ಗಳಿಸಿರುವಂತ ಮಕ್ಕಳನ್ನ ಅವರು ಕೂಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈ ದಿನ ಕಾರ್ಯಕ್ರಮಕ್ಕೆ ನಾವು ಸುನೀಲ್ ಸರ್ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತೇವೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ಥ್ಯಾಂಕ್ ಯು ಸರ್. ಸರ್, ಈಗ ವಿದ್ಯಾರ್ಥಿಗಳಿಗೆ 3 ಹಂತಗಳಲ್ಲಿ ನಾನು ಇವ್ರಿಗೆ ತಿಳಿಸ್ಕೊಡ್ತೀನಿ. ಮೊದಲನೇ ಹಂತ ಬಂದ್ರೆ 100ಕ್ಕೆ 100 ಅಂಕ ಗಳಿಸ್ಕೊಳ್ಳೋದಕ್ಕೆ ಮಕ್ಕಳಿಗೆ ಹೇಗೆ ಈಸಿ ಆಗುತ್ತೆ, ಅದಕ್ಕೆ ಯಾವ ರೀತಿಯಾಗಿ ಪೂರ್ವ ತಯಾರಿಗಳನ್ನ ಮಾಡ್ಕೊಳ್ಬೇಕು, ಪೂರ್ವ ಸಿದ್ಧತೆಗಳನ್ನ ಅನ್ನೋದೊಂದು ಒಂದು ಹಂತದಲ್ಲಿ ತಿಳಿಸ್ಕೊಟ್ರೆ, ಪಾಸಿಂಗಿಗೆ ಒದ್ದಾಡ್ತಿರುವಂತ ಮಕ್ಕಳು ಈಗ 25, 28, 30 ಈ ರೇಂಜ್ ಅಲ್ಲಿ ಇರುವಂತ ಮಕ್ಕಳುಗಳಿಗೆ 35 ಗಳಿಸ್ಕೊಳ್ಳೇಬೇಕಾದಂತಹ ಒಂದು ಒತ್ತಡ. ಸೊ ಆ ಮಕ್ಕಳಿಗೂ ಕೂಡ ಯಾವ ರೀತಿಯಾಗಿ ಈಸಿಯಾಗಿ 35 ಅಂಕಗಳನ್ನ ಪ್ರಥಮ ಭಾಷೆ ಕನ್ನಡದಲ್ಲಿ ಗಳಿಸ್ಕೋಬಹುದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನನಗೆ ಏನೂ ಬರೋದೇ ಇಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ಕಳ್ಕೊಂಡ್ಬಿಟ್ಟಿರ್ತಾರೆ, ಆ ಮಕ್ಕಳಿಗೂ ಕೂಡ ಮಿನಿಮಮ್ 15 ರಿಂದ 20, 25 ಅಂಕಗಳನ್ನ ಗಳಿಸ್ಕೊಳ್ಬಹುದು ಅವರು ಕೂಡ. ಸೊ ಅದನ್ನು ಕೂಡ ನಾನು ಪ್ರಯತ್ನವನ್ನ ಮಾಡಿ ತಿಳಿಸ್ಕೊಳ್ಳೋ ಒಂದು ಪ್ರಯತ್ನವನ್ನ ಇವತ್ತು ನಾನು ಮಾಡ್ತಾ ಹೋಗ್ತೀನಿ ಸರ್. ಮೊದಲನೇದಾಗಿ ನಾವು 100ಕ್ಕೆ 100 ಅಂಕ ಗಳಿಸ್ಕೊಳ್ಳುವಂತ ವಿದ್ಯಾರ್ಥಿಗಳಿಗೆ ಕೆಲವೊಂದು ಟಿಪ್ಸ್ಗಳು ಏನಪ್ಪಾ ಅಂತಂದ್ರೆ, ಸರ್ ಮಕ್ಕಳಿಗೆ ಮೊದಲು ನಾ ಬರಿತೀನಿ, ಯಾವುದೇ ಸಬ್ಜೆಕ್ಟ್ ಬರೀಲಿ, ಬರೆಯುವಂತ ಒಂದು ನಂಬಿಕೆ ಬರಬೇಕು ಆ ಸಬ್ಜೆಕ್ಟ್ ನಲ್ಲಿ ವಿದ್ಯಾರ್ಥಿಗಳಿಗೆ. ಫಸ್ಟ್ ಅಂದ್ರೆ ಕಾನ್ಫಿಡೆನ್ಸ್ ಇರಬೇಕು ಸರ್ ಮಕ್ಕಳುಗಳಿಗೆ. ಕಾನ್ಫಿಡೆನ್ಸ್ ಇಲ್ಲ ಅಂತಂದ್ರೆ ನಾವು ಒಂದು ಪ್ರಶ್ನೆ, ಈಗ 1 ಅಂಕದ ವ್ಯಾಲ್ಯೂ ಏನು ಅಂತಕ್ಕಂತಹದ್ದು 100ಕ್ಕೆ 100 ಅಂಕ ಗಳಿಸ್ಕೊಳ್ಳುವಂತ ಮಗುವಿಗೆ ಗೊತ್ತಾಗ್ಲೇಬೇಕು. ಸೊ ಅದಿರ್ಬೇಕು. ಮೊದಲು ನಿಮ್ಗೆ ಸಂಪೂರ್ಣವಾಗಿ ನೀವು ನಿಮ್ಮನ್ನ ನಂಬಿ ನೀವು ಏನು ಓದಿರ್ತೀರಾ ಅದನ್ನ ಸಂಪೂರ್ಣವಾಗಿ ನಾನು ಕಾನ್ಫಿಡೆಂಟ್ ಆಗಿದ್ದೀನಿ, ನಾನು ಬರ್ದೇ ಬರೀತೀನಿ, 100ಕ್ಕೆ 100 ಅಂಕ ಗಳಿಸ್ಕೊಡ್ತೀನಿ ಅನ್ನೋ ಕಾನ್ಫಿಡೆಂಟ್ ಅಲ್ಲಿ ಎಕ್ಸಾಮಿಗೆ ಹೋಗಿ ಮಕ್ಕಳ. ಸೊ ಮೊದಲಿಗೆ ನೀವು ತಯಾರಿಯನ್ನ ಮಾಡ್ಕೊಳ್ಬೇಕಾದ್ರೆ ನಿಮ್ಗೆ ನಾನು ನೋಡುವಂಥದ್ದು 15 ಮೇನ್ಗಳಿರುತ್ತೆ ಸರ್ ಕನ್ನಡದಲ್ಲಿ. ನನಗೆ ಗೊತ್ತಾಗೋ ರೀತಿಯಲ್ಲಿ 1 ಅಂಕದ ಪ್ರಶ್ನೆನಲ್ಲಿ ನೀವು ಬಿತ್ತು ಅಂತಂದ್ರೆ 100ಕ್ಕೆ 100 ಅಂಕವನ್ನ ಗಳಿಸ್ಕೊಳ್ಳೋದಕ್ಕೆ ಬಹಳ ಕಷ್ಟ ಆಗುತ್ತೆ ನಿಮಗೆ. ಸೊ ಮೊದಲನೇದಾಗಿ ವ್ಯಾಕರಣಾಂಶ ಭಾಗ ಇರುತ್ತೆ ಸರ್. ವ್ಯಾಕರಣಾಂಶ ಭಾಗ ಮೊದಲ ಮೇನು 6 ಮೇನ್ ಇರುತ್ತೆ, 6 ಪ್ರಶ್ನೆಗಳಿರುತ್ತೆ ಮೊದಲನೇ ಮೇನ್ ನಲ್ಲಿ. ಆ 6 ಪ್ರಶ್ನೆಗಳನ್ನ ಸಂಪೂರ್ಣವಾಗಿ ನೀವು ನೀಟಾಗಿ ಓದ್ಕೊಳ್ಳಿ ಮಕ್ಕಳ. ಫಸ್ಟ್ ನಿಮ್ಗೆ ಏನು 6 ಪ್ರಶ್ನೆಗಳನ್ನ ಕೊಡ್ತಾರಲ್ವಾ, ಈ 6 ಪ್ರಶ್ನೆಗಳು ಕೂಡ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇರುವಂತಹ ಎಕ್ಸರ್ಸೈಸ್ ಅಲ್ಲಿ ಭಾಷಾಭ್ಯಾಸದಲ್ಲಿ ಬರುವಂತಹ ಪ್ರಶ್ನೆಗಳೇನಿರ್ತವೆ ವ್ಯಾಕರಣಾಂಶಕ್ಕೆ ಸಂಬಂಧಪಟ್ಟಂತೆ, ಸಂಧಿಗಳಾಗಿರ್ಬೋದು, ಸಮಾಸಗಳಾಗಿರ್ಬೋದು, ವಿಭಕ್ತಿ ಪ್ರತ್ಯಯಗಳಾಗಿರ್ಬೋದು, ಸೊ ಇವುಗಳನ್ನ, ಹಾಗೆ ಅವ್ಯಯಗಳಾಗಿರ್ಬೋದು. ನಿಮ್ಗೆ ಅತಿ ಹೆಚ್ಚು ಇದರಲ್ಲಿ ಕ್ಲಿಷ್ಟಕರ ಅನಿಸ್ತಾ ಇರ್ತಕ್ಕಂತಹದ್ದು ನನಗೆ ತಿಳಿದ ಹಾಗೆ ಕೃದಂತ ಮತ್ತೆ ತದ್ದಿತಾಂತ. ಈ ಕೃದಂತ ಮತ್ತೆ ತದ್ದಿತಾಂತ ಏನಿದೆ, ಇವುಗಳನ್ನ ಪ್ರತ್ಯಯಗಳನ್ನ ಓದ್ಕೊಂಡು ನಾವು ಬರಿತೀವಿ ಅಂತಂದ್ರೆ ಅದು ನಿಮ್ಗೆ ಒಂದು ಚೂರು ಕ್ಲಿಷ್ಟಕರವಾಗ್ಬೋದು. ಯಾಕೆ ಅಂತಂದ್ರೆ ನಾನು ಕೂಡ ಇದನ್ನ ಪ್ರಯತ್ನವನ್ನ ಮಾಡಿ ನೋಡಿದೀನಿ, ನಮ್ಮ ಮಕ್ಕಳು ಕೂಡ ಫೇಲ್ಯೂರ್ ಆಗಿದ್ದಾರೆ. ಸೊ ಅದಕ್ಕೆ ನಾನು ಇನ್ನೊಂದು ಈಸಿ ಮೆಥಡ್ ಏನನ್ನ ಕಂಡಿಡ್ಕೊಂಡಿದೀನಿ ಅಂತಂದ್ರೆ, ಅಲ್ಲಿ ಆ ಮಕ್ಕಳು ಅಲ್ಲಿ ಕೊಟ್ಟಿರ್ತಕ್ಕಂತಹ ಪರ್ಟಿಕ್ಯುಲರ್ ಆಗಿ ಇಂತಹ ಕೃದಂತ ಅಂತಂದ್ರೆ ಇಂತಹ ಪದ, ಬಳೆಗಾರ, ಮಾಡಿದ, ಮಾಡಲಿಕ್ಕೆ, ಈ ತರ ಪದಗಳು ಅಲ್ಲಿ ಎಕ್ಸಾಂಪಲ್ ಗೆ ಕೊಟ್ಟಿದ್ದಾರೆ. ಆ ಎಕ್ಸಾಂಪಲ್ ಗಳನ್ನ ಕೃದಂತ ನಾಮ, ತದ್ದಿತಾಂತ ನಾಮ ಏನಿದಾವೆ, ಸೊ ಇವುಗಳನ್ನ ಇಟ್ಕೊಂಡು ಅದಕ್ಕೆ ಪರ್ಯಾಯವಾಗಿ ಏನ್ ಕೊಟ್ಟಿದ್ದಾರೆ ಎಕ್ಸಾಂಪಲ್ಸ್ ಗಳನ್ನ, ಅವನ್ನ ಪೂರಕವಾಗಿ ನೀಟಾಗಿ ಪ್ರಿಪೇರ್ ಆಗಿ ಎಕ್ಸಾಂಪಲ್ ಗಳನ್ನ ಪರ್ಟಿಕ್ಯುಲರ್ ಆಗಿ ಕೊಟ್ಟಿರುವಂತದನ್ನ ಅಲ್ಲಿ ನಿಮ್ಗೆ ಈಸಿ ಆಗುತ್ತೆ. 1 ಅಂಕಕ್ಕೆ ನಿಶ್ಚಿತ ಕೃದಂತ ಮತ್ತೆ ತದ್ದಿತಾಂತದಿಂದ ನೋಡಿ ನಿಮ್ಗೆ ಅಲ್ಲಿ ಮಾರ್ಕ್ಸ್ ಅನ್ನ ಕಳ್ಕೋಬಹುದು. ಸೊ ಅದಕ್ಕೆ ನೀವು ಈ ರೀತಿಯ ಕಾನ್ಫಿಡೆಂಟ್ ಆಗಿ ಪ್ರಿಪೇರ್ ಆದ್ರೆ ನಿಮ್ಗೆ ಅಂಕ ಕೇಳಿಸ್ಕೊಳ್ಬಹುದು. ಮೇಡಮ್ ಸರ್, ಹೌದು ನಿಜ ನೀವ್ ಹೇಳಿದ್ ಏನು ಅಂತಂದ್ರೆ, ನಾನು ತುಂಬಾ ಜನ ಮಕ್ಕಳನ್ನ ಕೇಳಿದೀನಿ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಸರ್ ನಾವು ಪ್ರಶ್ನೋತ್ತರಗಳು ಅಥವಾ ಬೇರೆ ಎಲ್ಲರೂ ನಾವು ಅಟೆಂಡ್ ಮಾಡ್ತೀವಿ, ಆದ್ರೆ ಈ ವ್ಯಾಕರಣಕ್ಕೆ ಬಂದಾಗ ನಮಗೆ ಕನ್ನಡದಲ್ಲಿ ವ್ಯಾಕರಣ ತುಂಬಾ ಜಾಸ್ತಿ ಇದೆ, ಅದನ್ನ ಓದೋದು ತುಂಬಾ ಕಷ್ಟ, ಮತ್ತೆ ಅದರಲ್ಲಿ ಮಾರ್ಕ್ಸ್ ಗಳು ಅಷ್ಟಾಗಿ ಬರಲ್ಲ ಅಂತ ಹೇಳ್ತಾರೆ. ಅದರಲ್ಲಿ ಇಂಪಾರ್ಟೆಂಟ್ ಯಾವ್ದೆಲ್ಲ ಅಂತ ನೀವು ಸ್ವಲ್ಪ ಹೇಳಿದ್ರೆ ನಮ್ಮ ಮಕ್ಕಳು ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಅನ್ಸುತ್ತೆ ಸರ್. ಅಂದ್ರೆ ವ್ಯಾಕರಣದಲ್ಲಿ ಅವ್ರು ನಿಜವಾಗ್ಲೂ ಅಷ್ಟೊಂದು ಸಮಸ್ಯೆಯನ್ನು ಎದುರಿಸ್ತಾರ?
ಸರ್ ಹೌದು, ವ್ಯಾಕರಣಾಂಶ ಭಾಗ ಎಲ್ಲಾ ವಿದ್ಯಾರ್ಥಿಗಳಿಗೂ ಕಷ್ಟ ಆಗಲ್ಲ. ಈಗ ಕೆಲವೊಂದು ಕಡೆ ನಾನು ಹೊಡಿದ ಹಾಗೆ ಜಸ್ಟ್ ಎಕ್ಸಾಂಪಲ್ಸ್ ಗಳನ್ನ ಅಷ್ಟೇ ತಿಳಿಸಿ ಮಕ್ಕಳಿಗೆ, ಯಾರಿಗೆ ಔಟ್ ಆಫ್ ಔಟ್ ಮಾಡುವಂತ ಮಕ್ಕಳುಗಳಿಗೆ ಎಕ್ಸಾಂಪಲ್ಸ್ ಅಷ್ಟೇ ತಿಳಿಸಿದ್ರೆ ಅವರು ಬರೆಯೋದಕ್ಕೆ ಕಷ್ಟ ಆಗುತ್ತೆ. ಮೊದಲಿಗೆ ನಾವು ಕಾನ್ಸೆಪ್ಟ್ ಅರ್ಥ ಮಾಡಿಸ್ಬೇಕು ಸರ್. ಈಗ ವಿದ್ಯಾರ್ಥಿಗಳಿಗೆ ಸಂಧಿ ಅಂದ್ರೆ ಏನು, ಪದಗಳನ್ನು ಹೇಗೆ ವಿಗ್ರಹವಾಕ್ಯ ಮಾಡುವಂತದ್ದು, ಪೂರ್ವ ಪದದ ಕೊನೆಯ ಅಕ್ಷರ ಉತ್ತರ ಪದದ ಆದಿ ಅಕ್ಷರ ಅಂತಕ್ಕಂತಹದ್ದು ಏನ್ ಬರುತ್ತೆ, ಈ ಕಾನ್ಸೆಪ್ಟ್ ಬೇಸಿಸ್ ಮಕ್ಳಿಗೆ ಕೊಟ್ಟಾಗ ನಾವು ಆ ಮಕ್ಕಳು ಎಲ್ಲೂ ಕೂಡ ಎಡವಲ್ಲ. ಯಾಕೆ ಅಂತಂದ್ರೆ ವಿದ್ಯಾರ್ಥಿಗಳನ್ನ ಕೇಳುವ ಹಾಗೆ ನಾವು ಅವರನ್ನ ನಮ್ಮ ಟೀಚಿಂಗ್ ಗಳಿಗೆ ಪಾಲ್ಗೊಳಿಸ್ಬೇಕು, ಒಳಗೊಳಿಸ್ಕೋಬೇಕು ಅವರನ್ನ. ಸೊ ಆಗ ಅವರು ಅಚೀವ್ ಮಾಡ್ಕೋಬಹುದು ಸರ್, ಖಂಡಿತವಾಗ್ಲೂ ಕೂಡ. ಈಗ ವಿಭಕ್ತಿ ಪ್ರತ್ಯಯ ಅಂತ ಬರುತ್ತೆ ಸರ್, 7 ವಿಭಕ್ತಿಗಳನ್ನ ಅಭ್ಯಾಸ ಮಾಡ್ಲೇಬೇಕು ಅವರು. ಅದ್ರ ಜೊತೆಗೆ 7 ಹೊಸಗನ್ನಡ ಪ್ರತ್ಯಯಗಳು ಬರ್ತವೆ, 7 ಹಳಗನ್ನಡ ಪ್ರತ್ಯಯಗಳು ಬರ್ತವೆ, ಅದಕ್ಕೆ ಕಾರಕಾರ್ಥಗಳು ಅಂತಕ್ಕಂಥದ್ದು ಬರುತ್ತೆ. ನೋಡಿ, ಈ ಟೇಬಲ್ ಅನ್ನ ಹಾಕಿ ಮಕ್ಕಳಿಗೆ ಕೊಟ್ಟಾಗ ಅಲ್ಲಿ ಎಲ್ಲೂ ಕೂಡ ಕ್ಲಿಷ್ಟಕರ ಅಂತ ಹೇಳಿ ಅನ್ಸಲ್ಲ. ಇನ್ನ ಅದು ಬಿಟ್ರೆ ಸರ್ ಮಕ್ಕಳಿಗೆ ಅವ್ಯಯಗಳು ಅಂತ ಹೇಳಿ ಬರುತ್ತೆ ಸರ್, ನಮ್ಮ ವ್ಯಾಕರಣಾಂಶದಲ್ಲಿ ಅವ್ಯಯಗಳು ಅಂತ ಹೇಳಿ ಬರುತ್ತೆ. ಸೊ ಆ ಅವ್ಯಯಗಳಿಗೂ ಅಷ್ಟೇನೆ ಸರ್, ಪ್ರತಿಯೊಂದಕ್ಕೂ ಕೂಡ ವ್ಯಾಖ್ಯಾನಗಳಿದೆ, ಡೆಫಿನೇಷನ್ಸ್ ಗಳಿದೆ. ಆ ಡೆಫಿನೇಷನ್ಸ್ ನ ನೀಟಾಗಿ ಅರ್ಥ ಮಾಡಿಸಿದಾಗ ಮಕ್ಕಳಿಗೆ ಉದಾಹರಣೆಗಳು ಯಾವುದೇ ಕೊಟ್ಟರು ಕೂಡ ಬರೀಲಿಕ್ಕೆ ಕೆಪಬಿಲಿಟಿ ಇರ್ತಾರೆ ಮಕ್ಕಳುಗಳು ಕೂಡ. ಸೊ ಇನ್ನ ಅದು ಬಿಟ್ರೆ ಸರ್ ಸಮಾಸಗಳು ಬರುತ್ತೆ, ಸಂಧಿ ಸಮಾಸ, ಈ ಎರಡು ಡಿಫ್ರೆನ್ಸ್ ತಿಳಿಸ್ಬೇಕು ಮಕ್ಕಳಿಗೆ. ಸಂಧಿ ಅಂದ್ರೆ ಏನು, ಸಮಾಸ ಅಂದ್ರೆ ಏನು. ಯಾಕೆಂದ್ರೆ ಎರಡನ್ನೂ ಕೂಡ ನಾವು ಸೇಮ್ ಬಿಡಿಸ್ಕೊಳ್ತೀವಿ, ಉತ್ತರ ಪೂರ್ವ ಪದ ಮತ್ತೆ ಉತ್ತರ ಪದ ಅಂತಾನೆ ಬಿಡಿಸ್ಕೊಳ್ಳುವಂಥದ್ದು. ಸೊ ಸಂಧಿಗಳಲ್ಲಿ ಬಿಡಿಸುವಂತ ಪದದ ಕೊನೆಯ ಅಕ್ಷರ ಆದಿ ಅಕ್ಷರ ಬರುತ್ತೆ, ಬಟ್ ಇಲ್ಲಿ ಪದಗಳು ಇಂಪಾರ್ಟೆಂಟ್ ಆಗಿರ್ತವೆ ಸಮಾಸಗಳಲ್ಲಿ. ಇದು ಒಂದು. ಹಾಗೆ ಅಲಂಕಾರ ಅಂತಕ್ಕಂಥದ್ದು ಏನ್ ಬರುತ್ತೆ ಸರ್, ಬಹಳ ಈಸಿಯಾಗಿ 3 ಅಂಕಗಳನ್ನ ಗಳಿಸ್ಕೊಳ್ಬಹುದು ಸರ್ ಈ ಅಲಂಕಾರದಲ್ಲಿ. ಬಹಳ ಸೊಗಸಾಗಿದೆ ನೋಡಿ. ಉಪಮಾಲಂಕಾರ ಅಂತ ಹೇಳಿ ಬರುತ್ತೆ ಮೊದಲನೇದಾಗಿ. ಉಪಮಾಲಂಕಾರದಲ್ಲಿ ಅಂತೆ, ಹಾಂಗ, ದಾಂಗ, ಓಲ್ ಈ ಪದಗಳಿದ್ರೆ, ಈ ಯಾವ್ದಾದ್ರು ವಾಕ್ಯದಲ್ಲಿ ಯಾವ್ದಾದ್ರು ಪದದೊಟ್ಟಿಗೆ ಸೇರ್ಕೊಂಡಿರ್ತವೆ ಇವು ಅಂತೆ, ಹಾಂಗ, ದಾಂಗ, ಓಲ್ ಎಂಬ ಪದಗಳು. ಅದಿದ್ರೆ ಉಪಮಾಲಂಕಾರ ಅಂತ ಹೇಳಿ ನಾವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಸಿಡಿದ ಹಾಂಗ ಮುಂಡು ಸುರಿದಾವ, ಹಾಂಗ ಬಂದಿದೆ. ನೀಚರಿಗೆ ಮಾಡಿದ ಉಪಕಾರವು ಹಾವಿಗೆ ಹಾಲೆರೆದಂತೆ, ಅಂತೆ ಪದ ಬಂದಿದೆ. ಈ ರೀತಿಯಾಗಿ ಸರ್ ಒಂದ್ ನಿಮಿಷ, ನೀವು ಈ ಅಲಂಕಾರಗಳ ಬಗ್ಗೆ ಹೇಳ್ಬೇಕಾದ್ರೆ ನನ್ಗೊಂದು ನೆನಪಾಯ್ತು. ನಮಗೂ ಸಹ ನಮ್ಮ ಕನ್ನಡ ಶಿಕ್ಷಕರು ಈ ರೀತಿ ಅಲಂಕಾರಗಳನ್ನ ಮಾಡ್ಬೇಕಾದ್ರೆ ಒಂದು ಎಕ್ಸಾಂಪಲ್ ಹೇಳಿ ನನ್ಗೆ ಈಗಲೂ ನೆನಪಿದೆ ಸರ್. ತುಂಬಿದ ಕುಣಿಗಲ್ ಕೆರೆ ನಿಂಬೆಯ ಹಣ್ಣಿನಂತೆ ಅಂತ. ಹಣ್ಣಿನಂತೆ, ಹೌದು, ಅಂತೆ ಬಂದಿದೆ ಸರ್. ಹೌದಲ್ಲಿ ಅಲ್ವಾ ಸರ್? ಉಪಮಾಲಂಕಾರ ಸರ್, ಉಪಮೇಯ ಉಪಮಾನ ಎರಡು ಕೂಡ ಪರಸ್ಪರವಾಗಿ ಹೋಲಿಕೆ ಮಾಡಿರುವಂತ ಪದಗಳು, ಬಹಳ ಸೊಗಸಾಗಿದೆ ಅದು ಸರ್. ಅದಾದ ನಂತರ ಉಪಮೇಯ ಉಪಮಾನ ಎರಡು ಬೇರೆ ಬೇರೆ, ಎರಡು ಒಂದೇ ಅಂದ್ರೆ ನಾನ್ ಬೇರೆ ಅಲ್ಲ ನೀನ್ ಬೇರೆ ಅಲ್ಲ, ಇಬ್ರು ಕೂಡ ಒಂದೇ ಅನ್ನೋ ರೀತಿಯಲ್ಲಿ ಭಾವಿಸುವಂತದ್ದು, ಅಭೇದ ಕಲ್ಪನೆ ಮಾಡುವಂತ ರೂಪಕ ಅಲಂಕಾರ ಆಗಿರುತ್ತೆ ಸರ್. ದೃಷ್ಟಾಂತ ಅಲಂಕಾರವನ್ನು ಗುರುತಿಸುವ ಬಗ್ಗೆ ಬಹಳ ಈಸಿ ಆಗಿರುತ್ತೆ ಸರ್. ಗಾದೆ ರೂಪದ ಪದಗಳನ್ನ ಕೊಟ್ಟಿರ್ತಾನೆ, ಇಲ್ಲ ಅಂತಂದ್ರೆ ಮಧ್ಯದಲ್ಲಿ ಅರ್ಧ ವಿರಾಮ ಚಿಹ್ನೆಯನ್ನ ಕೊಟ್ಟಿರ್ತಕ್ಕಂತಹ ಪದಗಳು ಬಂದಿದ್ರೆ ಈಸಿಯಾಗಿ ಗುರುತಿಸಬಹುದು ದೃಷ್ಟಾಂತ ಅಲಂಕಾರ ಅಂತ ಹೇಳಿ. ಉತ್ಪ್ರೇಕ್ಷ ಅಲಂಕಾರ ಅಂತ ಬರುತ್ತೆ. ಈ ಉಪಮಾಲಂಕಾರ ರೂಪಕ ಅಲಂಕಾರ ಏನಿದೆ ಬಹುತೇಕ ರಿಪೀಟ್ ಆಗಿರುವಂತದನ್ನ ನಾವು ಕಾಣಬಹುದು ಪರೀಕ್ಷೆಗಳಲ್ಲಿ. ಈ ಪಾಸಿಗೆ ಒದ್ದಾಡ್ತಿರ್ತಕ್ಕಂತಹ ಮಕ್ಕಳುಗಳು ಏನಿದಾರಲ್ವಾ, ಈ ಉಪಮಾಲಂಕಾರ ರೂಪಕ ಅಲಂಕಾರ ಇವೆರಡನ್ನ ಹೆಚ್ಚಿನ ಅಭ್ಯಾಸಗಳನ್ನ ಮಾಡ್ಕೊಂಡ್ರೆ ಬಹುತೇಕ ಬರುವಂತದ್ದು. ಇನ್ನ 100ಕ್ಕೆ 100 ಅಂಕ ಗಳಿಸ್ಕೊಳ್ಬೇಕು ಅಂತ ಅನ್ಕೊಂಡಿರ್ತಕ್ಕಂತಹ ಮಕ್ಕಳುಗಳಿಗೆ ಇವೆರಡನ್ನ ಬಿಟ್ಟು ಮುಂದುವರೆದ 3 ಅಲಂಕಾರಗಳನ್ನು ಕೂಡ ಅವರು ಅಭ್ಯಾಸ ಮಾಡ್ಬೇಕಾಗುತ್ತೆ. ದೃಷ್ಟಾಂತ ಅಲಂಕಾರ, ಶ್ಲೇಷ ಅಲಂಕಾರ, ಉತ್ಪ್ರೇಕ್ಷ ಅಲಂಕಾರ, ಅರ್ಥಾಂತರಾಯಣ ಅಲಂಕಾರ ಅಂತ ಹೇಳಿ. ಇಲ್ಲಿ ನಾವು ಶ್ಲೇಷ ಅಲಂಕಾರವನ್ನು ಬಿಡಬೇಕಾಗುತ್ತೆ. ಯಾಕೆಂದ್ರೆ ಅತಿ ಹೆಚ್ಚು, ಯಾಕೆಂದ್ರೆ 10th ಮಕ್ಕಳಿಗೆ ಈ ಕೊಟ್ಟಿರ್ತಕ್ಕಂತಹದ್ದೇ ತುಂಬಾ ವ್ಯಾಕರಣಾಂಶಗಳು ಬರ್ಡನ್ ಆಗುತ್ತೆ ಮಕ್ಕಳಿಗೆ. ಅದನ್ನ ಬಿಟ್ಟು ಉಳಿದಂತೆ ಉತ್ಪ್ರೇಕ್ಷ ಅಲಂಕಾರವನ್ನ ವಾಕ್ಯದಲ್ಲಿ ಓ ಎಂಬ ದೀರ್ಘ ಸ್ವರ ಬಂದಿದ್ರೆ ಉತ್ಪ್ರೇಕ್ಷ ಅಲಂಕಾರ ಅಂತ ಹೇಳಿ ನಾವು ಇಲ್ಲಿ ಐಡೆಂಟಿಫೈ ಮಾಡಬಹುದು ಸರ್. ಉದಾಹರಣೆಗೆ, ಅಚ್ಚೋದ ಸರೋವರವು ತ್ರೈಲೋಕ್ಯ ಲಕ್ಷ್ಮಿಯು ತನ್ನ ಸೌಂದರ್ಯವನ್ನು ನೋಡಲು ಮಾಡಿಟ್ಟ ರನ್ನಗನ್ನಡಿಯೋ ಎಂಬಂತೆ ಶೋಭಿಸಿತು, ಅಲ್ಲಿ ಓ ಎಂಬ ಪದ ಬಂದಿದೆ. ಮತ್ತೆ ಅರ್ಥಾಂತರಾಯಣ ಅಲಂಕಾರ ಬರ್ತೀವಿ ಸರ್. ಅರ್ಥಾಂತರಾಯಣ ಅಲಂಕಾರದಲ್ಲಿ ಸಾಮಾನ್ಯ ವಾಕ್ಯ, ವಿಶೇಷ ವಾಕ್ಯ ಇರುತ್ತೆ. ಇವೆರಡನ್ನ ಸಮರ್ಥನೆ ಮಾಡುವಂತದಷ್ಟೇ. ನಾವೇನು ನಾರ್ಮಲ್ ಆಗಿ ಮಾತಾಡೋದಾದ್ರೆ ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜ್, ಲೋಕಲ್ ಲ್ಯಾಂಗ್ವೇಜ್ ಅಂತ ಹೇಳಿ ಮಾತಾಡ್ತೀವಲ್ವಾ. ಸೊ ಆ ರೀತಿಯಾಗಿ ನೋಡಿ 3 ಅಂಕವನ್ನು ಈಸಿಯಾಗಿ ಗಳಿಸ್ಕೊಳ್ಬಹುದು. ಅದಾದ ನಂತರ ಛಂದಸ್ಸಿಗೆ ಬರ್ತೀವಿ ಸರ್. ಛಂದಸ್ಸಿನಲ್ಲಿ ವೃತ್ತಗಳು ಬರ್ತವೆ, ಖ್ಯಾತ ಕರ್ನಾಟಕ ವೃತ್ತಗಳು ಅಂತ ಹೇಳಿ 6 ವೃತ್ತಗಳಲ್ಲಿ 2 ವೃತ್ತಗಳನ್ನ ಪ್ರತಿ ಸರಿ ಕೇಳುವಂತದ್ದು. ಉತ್ಪಲ ಮಾಲಾ ವೃತ್ತ, ಚಂಪಕ ಮಾಲಾ ವೃತ್ತ ಅಂತ ಹೇಳಿ ಸರ್. ಉತ್ಪಲ ಮಾಲಾ ವೃತ್ತ 20 ಅಕ್ಷರಗಳು ಬರುತ್ತೆ. 20 ಅಕ್ಷರಗಳು ಬಂದ್ರೆ ಅದು ಉತ್ಪಲ ಮಾಲಾ ವೃತ್ತ ಆಗಿರುತ್ತೆ. 21 ಅಕ್ಷರಗಳು ಬಂದ್ರೆ ಚಂಪಕ ಮಾಲಾ ವೃತ್ತ ಆಗಿರುತ್ತೆ ಸರ್. ಇನ್ನ ಸ್ಕೋರಿಂಗ್ ಮಾಡುವಂತವ್ರಿಗೆ ಏನಾಗಿರುತ್ತೆ ಅಂತಂದ್ರೆ ಉತ್ಪಲ ಮಾಲಾ ವೃತ್ತ ಮತ್ತೊಂದು ಸ್ರಗ್ಧರ ವೃತ್ತ ಬರುತ್ತೆ, 20 ಅಕ್ಷರ ಇರುವಂತದ್ದು. ಸೊ ಮತ್ತೆ ಚಂಪಕ ಮಾಲಾ ವೃತ್ತ ಮತ್ತೆ ಮಹಾಸ್ರಗ್ಧರ ವೃತ್ತ ಬರುತ್ತೆ, 21 ಅಕ್ಷರ ಇರುವಂತದ್ದು. ಅಲ್ಲಿ ಮೊದಲನೇ ಗಣಗಳು ಬೇರೆ ಬರ್ತವೆ. ಈಸಿ ಮೆಥಡ್ ನಲ್ಲಿ ಆ ಟೀಚರು ಆ ಮಕ್ಕಳುಗಳಿಗೆ ಹೇಳ್ಕೊಟ್ಟಾಗ ಈ ರೀತಿಯಾಗಿ ಅಲ್ಲೂ ಕೂಡ 3 ಅಂಕಗಳನ್ನು ಈಸಿಯಾಗಿ ಗಳಿಸ್ಕೊಳ್ಬಹುದು ಸರ್. ಇನ್ನ 4 ಸಾಲಿನ ಪದ ಕಂದೆ ಪದ್ಯ, ಅದನ್ನ 2 ಸಾಲು ಎಕ್ಸಾಮ್ ಅಲ್ಲಿ ಕೊಟ್ಟಿರ್ತಾನೆ ಸರ್, ಈಸಿಯಾಗಿ ಐಡೆಂಟಿಫೈ ಮಾಡಬಹುದು ಕಂದ ಪದ್ಯ ಅಂತ ಹೇಳಿ. ಇನ್ನು ಷಟ್ಪದಿ ಇರುತ್ತೆ 3 ಸಾಲು, 6 ಸಾಲಿನ ಪದ್ಯ 3 ಸಾಲನ್ನ ಕೊಡ್ತಾನೆ, ಷಟ್ಪದಿ ಅಂತ ಹೇಳಿ ನಾವು ಈಸಿಯಾಗಿ ಐಡೆಂಟಿಫೈ ಮಾಡಬಹುದು. ಆ ಮಗುವಿಗೆ ನಿಯಮಗಳನ್ನ ಕರೆಕ್ಟ್ ಆಗಿ ತಿಳಿಸಿ ನಾವು ಪ್ರಸ್ತಾರವನ್ನ ಹಾಕೋದನ್ನ ಕರೆಕ್ಟ್ ಆಗಿ ಕಲಿಸಿದ್ರೆ ಅಲ್ಲಿ 3 ಅಂಕಗಳನ್ನು ಈಸಿಯಾಗಿ ಆ ಮಗು ಗಳಿಸ್ಕೊಳ್ಬಹುದು. 10ನೇ ವಿದ್ಯಾರ್ಥಿಗಳೇ,
ಕನ್ನಡ ವಿಷಯದಲ್ಲಿ ಪ್ರಮುಖವಾಗಿ ನಾವು 100% ಅಂತ ತೆಗೆದುಕೊಂಡಾಗ ಅಲ್ಲಿ 50% ನಮಗೆ ಈಸಿ ಆಗಿರುತ್ತೆ, 30% ಮಾಧ್ಯಮಿಕ ಹಂತದಲ್ಲಿ ಅಂದ್ರೆ ಮೀಡಿಯಂ ಇರುತ್ತೆ ಪ್ರಶ್ನೆಗಳು ಕಠಿಣತೆ. ಹಾಗೆ ಇನ್ನ 20 ಭಾಗ ಏನಿದೆ ಅದು ಸ್ವಲ್ಪ ಡಿಫಿಕಲ್ಟ್ ಬರುವಂತದ್ದು. ಈ ಡಿಫಿಕಲ್ಟ್ 20% ಎಲ್ಲಿಂದ ಪಿಕ್ ಮಾಡಬಹುದು ಸರ್ ಅಂತ ನಿಮ್ಮ ಪ್ರಶ್ನೆ ಆಗಿದ್ರೆ ಅದಕ್ಕೆ ನಾನು ನಿಮ್ಗೆ ಕ್ಲಾರಿಟಿಯನ್ನ ಕೊಡ್ತೀನಿ. ಒಂದು 2-3 ವಾಕ್ಯದ ಪ್ರಶ್ನೆಗಳು ಮತ್ತೆ ಸಂದರ್ಭಗಳನ್ನ ನಾವು ನೋಡ್ಕೋಬೇಕಾಗುತ್ತೆ. 2-3 ವಾಕ್ಯದ ಪ್ರಶ್ನೆಗಳು ಅಂತ ಬಂದಾಗ ನಮಗೆ ಪೂರಕ ಪಾಠ, ಒಟ್ಟು 6 ಪೂರಕ ಪಾಠಗಳಿವೆ. 6 ಪೂರಕ ಪಾಠಗಳಿಂದ ಒಂದು ಲೆಸನ್ ಸ್ಕಿಪ್ ಆಗುತ್ತೆ. ಅಂದ್ರೆ ನೀವು 6ರಲ್ಲಿ ಯಾವ್ದೋ ನೀವು ನಿಮ್ಗೆ ಇಷ್ಟ ಬಂದಿದ್ದನ್ನ ಸ್ಕಿಪ್ ಮಾಡೋ ಹಾಗಿಲ್ಲ. ಅದು ಪ್ರಶ್ನೆ ಪತ್ರಿಕೆ ತಯಾರಕರು ಅದನ್ನ ಸ್ಕಿಪ್ ಮಾಡಿರ್ತಾರೆ, ಬಿಟ್ಟಿರ್ತಾರೆ, ಕೈ ಬಿಟ್ಟಿರ್ತಾರೆ. ಉಳಿದ 5 ಪಾಠಗಳು ಏನ್ ಬರ್ತವೆ ಪೂರಕ ಪಾಠಗಳು, ಅದರಲ್ಲಿ ಒಂದು ಪ್ರಶ್ನೆಯನ್ನ ಕೇಳ್ತಾನೆ. ಇಲ್ಲಿ ನಾವು ವಸಂತ ಮುಖ ತೋರಲಿಲ್ಲ, ಇದರಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು, ಬಟ್ ಅದರಿಂದ ಒಂದೇ ಮಾರ್ಕ್ಸ್ ಕೇಳ್ತಾನೆ ಅನ್ನೋದು ನಿಶ್ಚಿತವಾಗಿ ಹೇಳಲಿಕ್ಕಾಗಲ್ಲ. ಒಂದು ಪ್ರಶ್ನೆಯನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಿಟ್ರೆ ಉಳಿದಂತೆ 4 ಪಾಠಗಳು ಏನ್ ಬರ್ತವೆ, ಆ 4 ಪಾಠಗಳಿಂದ 2 ಮಾರ್ಕ್ಸಿನ ಪ್ರಶ್ನೆಗಳು 4 ಪ್ರಶ್ನೆಗಳು ಬರುತ್ತೆ. ಅದರಲ್ಲಿ ಒಂದು ಪ್ರಶ್ನೆಯನ್ನ ನಾವು ಅಪ್ಲಿಕೇಬಲ್ ಲೆವೆಲ್ ಕ್ವಶನ್ ಅಂತ ಹೇಳಿ ನಾವು ಪಿಕ್ ಮಾಡ್ಕೊಳ್ಬಹುದು. ಸರ್ ಯಾವ ಹಂತದಲ್ಲಿ ನೀವು ಈ ಪ್ರಶ್ನೆಯನ್ನ ಈ ರೀತಿಯ ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ದೀರಾ ಅಂತ ನಿಮ್ಮ ಪ್ರಶ್ನೆ ಇರ್ಬೋದು. ಯಾಕೆ ಅಂತಂದ್ರೆ ನಾವು ಇಂದಿನ ಪಬ್ಲಿಕ್ ಪರೀಕ್ಷೆಗಳನ್ನ ಪ್ರಶ್ನೆ ಪತ್ರಿಕೆಗಳನ್ನ ತೆಗೆದುಬೇಕಾದ್ರೆ ನೀವು ಒಂದ್ಸರಿ ಪುನರ್ಮನನ ಮಾಡಿ ಅತಿ ಹೆಚ್ಚು ಪೂರಕ ಪಾಠಗಳಿಂದಲೇ ನಮಗೆ ಅಪ್ಲಿಕೇಬಲ್ ಲೆವೆಲ್ ಕ್ವಶನ್ ಫ್ರೇಮ್ ಆಗಿ ಬಂದಿರುವಂತದ್ದು. ಇಲ್ಲಿ ನಾವು ಯಾವ್ದಾದ್ರೆ ಯಾವ ಪಾಠಗಳನ್ನ ಅತಿ ಹೆಚ್ಚು ಫೋಕಸ್ ಮಾಡಬೇಕು ಸರ್ 2 ಅಂಕದ ಪ್ರಶ್ನೆಗೆ ಅಪ್ಲಿಕೇಬಲ್ ಲೆವೆಲ್ ಕ್ವಶನ್ಗೆ ಅಂತ ನೀವು ಕೇಳೋದಾದ್ರೆ ಮಕ್ಕಳ, ಒಂದು ಭಗತ್ ಸಿಂಗ್ ಪಾಠದಿಂದ ಭಗತ್ ಸಿಂಗ್ನ ತಾಯಿಯ ಕಣ್ಣುಗಳಲ್ಲಿ ಧಾರಾಕಾರವಾಗಿ ನೀರು ಹರಿಯಲು ಕಾರಣವೇನು ಅನ್ನೋ ಒಂದು ಪ್ರಶ್ನೆಗೆ ನಾವು ನೋಡ್ಕೋಬಹುದು. ಭಗತ್ ಸಿಂಗ್ ಹೇಗೆ ಅಮರನಾದನು, ಪ್ರತಿ ವರ್ಷ ಭಗತ್ ಸಿಂಗ್ ಹೇಗೆ ಅಮರನಾದನು ಅನ್ನೋ ಪ್ರಶ್ನೆ ಸುಮಾರು 2-3 ವರ್ಷ ಆ ಪ್ರಶ್ನೆ ರಿಪೀಟ್ ಆಗಿದೆ ಅಪ್ಲಿಕೇಬಲ್ ಲೆವೆಲ್ ಕ್ವಶನ್ ಪ್ರಶ್ನೆ. ಅಂದ್ರೆ ಅವಕ್ಕೆ ನಾವು ಸ್ಟಿಕನ್ ಆಗ್ಬೇಕಾ? ಖಂಡಿತವಾಗ್ಲೂ ಇಲ್ಲ. ಇನ್ನು ಉಳಿದಂತೆ ಪಾಠಗಳನ್ನ ಕುಳಿತುಕೊಂಡು ಪ್ರತಿ ಪ್ಯಾರಾಗಳಿಂದ ನಿಮಗೆ ತೋಚಿದ ಹಾಗೆ ನೀವು ಪ್ರಶ್ನೆಗಳನ್ನ ಮಾಡ್ಕೊಂಡಾಗ ಆ ಪಾಠ ನಿಮಗೆ ಅತಿ ಹೆಚ್ಚು ಈಸಿ ಆಗುತ್ತೆ ಮಕ್ಕಳ. ಅದಾದ ನಂತರ ನಾನು ಪ್ರಾಸ ಬಿಟ್ಟ ಕತೆ ಅಂತಕ್ಕಂತಹದನ್ನ ನೋಡಿದಾಗ ಅಲ್ಲಿ ಕೈಗಳು ನೆನಪಿನ ಒಂದು ಏನಿದೆ ಅವರು ಅಚ್ಚೆ ಚುಚ್ಚಿದಂತಿರುವ ದಿನಗಳ ಬಗ್ಗೆ ತಿಳಿಸಿ ಅಂತಾನೂ ಕೂಡ ನಿಮಗೆ ಕೇಳಬಹುದು. ಅದಾದ ನಂತರ ನಾನು ಪೈಗಳು ಪ್ರಾಸ ಬಿಟ್ಟು ಬರೆಯಬೇಕಿದ್ದ ಪೈಗಳು ಪ್ರಾಸ ಇಟ್ಟೇ ಬರೆಯಲು ಕಾರಣವೇನು ಅಂತ ಕೇಳಬಹುದು. ಸೊ ಹೀಗೆ ಹಲವಾರು ಪ್ರಶ್ನೆಗಳು ಅಲ್ಲಿಂದ ನಾವು ಅಪ್ಲಿಕೇಬಲ್ ಕ್ವಶನ್ ಅನ್ನ ಪಿಕ್ ಮಾಡಬಹುದು ಮಕ್ಕಳ. ಸೊ ಈ ಕಡೆ ಒಂಚೂರು ಫೋಕಸ್ ಕೊಟ್ಟಾಗ ನೀವು ಅಲ್ಲಿ ಅಚೀವ್ ಅನ್ನ ಮಾಡಬಹುದು 2 ಅಂಕದ ಪ್ರಶ್ನೆಗಳಿಗೆ. ಅದಾದ ನಂತರ ಸಂದರ್ಭಕ್ಕೆ ಬರ್ತೀವಿ. ಸಂದರ್ಭ ನೋಡಿ ನಾವು ಒಂದು ಸ್ವಲ್ಪ ಕೆಲವೊಂದು ಮಕ್ಕಳು ನಾನು ತಿಳಿದ ಹಾಗೆ ಡಿಫಿಕಲ್ಟಿ ಅಂತ ಹೇಳಿ ಅನ್ಕೊಳ್ತಾರೆ. ಖಂಡಿತವಾಗ್ಲೂ ಸಂದರ್ಭಗಳು ಡಿಫಿಕಲ್ಟಿ ಇರಲ್ಲ, ತುಂಬಾ ಈಸಿ ಆಗಿರುತ್ತೆ ಮಕ್ಕಳ. ಏನು ಅಂತಂದ್ರೆ ಆ ಪಾಠಗಳನ್ನ ಪ್ರತಿ ಪಾಠಗಳನ್ನ ಅಂದ್ರೆ ನಾವು ಟೆಕ್ಸ್ಟ್ ಬುಕ್ ಅನ್ನ ರೀಡ್ ಮಾಡಬೇಕು ಅತಿ ಹೆಚ್ಚಿನದಾಗಿ. ಟೆಕ್ಸ್ಟ್ ಬುಕ್ ಅನ್ನ ರೀಡ್ ಮಾಡೋ ಸಂದರ್ಭಗಳಲ್ಲಿ ನಮಗೆ ಹೇಳಿಕೆ ರೂಪದ ಪದಗಳು ಬರುತ್ತೆ. ಆ ಪದಗಳಿಗೆ ಡಬಲ್ ಇನ್ವೆಟ್ ಕಾಮಗಳಿರುತ್ತೆ. ಸೊ ನೋಡಿ ಅಂತವೆಲ್ಲ ಬಹುತೇಕ ಹೇಳಿಕೆ ರೂಪದ ಪದಗಳಾಗಿರುತ್ತೆ. ನೀವು ಓದಬೇಕಾದ್ರೆ ಆ ಪ್ರಶ್ನೆಗಳನ್ನ ಒಂದು ಬುಕ್ ನಲ್ಲಿ ಬರ್ತ್ಕೊಳ್ಬೇಕು. ಅದಕ್ಕೆ ಅಲ್ಲೇ ಉತ್ತರಗಳನ್ನ ಆಲೋಚನೆ ಮಾಡಿ ಉತ್ತರವನ್ನು ಕೂಡ ನೀವು ಅಲ್ಲೇ ಮಾಡಿದಾಗ ನಿಮ್ಗೆ ಅಲ್ಲೂ ಕೂಡ ನೀವು ಯಾವುದೇ ಕಾರಣಕ್ಕೂ ಮಾರ್ಕ್ಸ್ ಅನ್ನ ಕಳ್ಕೊಳ್ಳಲ್ಲ. ಆಯ್ಕೆ, ಸಂದರ್ಭ, ಸ್ವಾರಸ್ಯ ಈ ಸ್ಟೆಪ್ಸ್ ಅಲ್ಲಿ ನೀವು ಸಂದರ್ಭವನ್ನ ನೀವು ಅಟೆಂಡ್ ಮಾಡಿದಾಗ ನಿಮ್ಗೆ ಯಾವುದೇ ಕಾರಣಕ್ಕೂ ಕೂಡ ಆ ಭಾಗನೂ ಕೂಡ ನಿಮ್ಗೆ ಡಿಫಿಕಲ್ಟಿ ಅನ್ಸಲ್ಲ. ಇನ್ನು ಪದ್ಯ ಭಾಗಗಳಲ್ಲೂ ಕೂಡ ಪ್ರಶ್ನೆಗಳು ಅಪ್ಲಿಕೇಬಲ್ ಕ್ವಶನ್ ಕೂಡ ಫ್ರೇಮ್ ಆಗುತ್ತೆ ಸಂದರ್ಭಗಳಲ್ಲಿ. ಸೊ ಹೇಳಿಕೆ ರೂಪದ ಪದಗಳಾಗಿರುತ್ತೆ. ಮತ್ತೆ ಹೇಳ್ತಾ ಇದ್ದೀನಿ ಮಕ್ಕಳ, ಹೇಳಿಕೆ ರೂಪದ ಪದಗಳು. ಸೊ ಇವುಗಳನ್ನು ಹೆಚ್ಚು ಫೋಕಸ್ ಮಾಡಿ ಖಂಡಿತವಾಗ್ಲೂ ಕೂಡ 100ಕ್ಕೆ 100 ಅಂಕಗಳನ್ನ ನೀವು ಗಳಿಸ್ಕೊಳ್ತೀರಾ. ಮತ್ತೆ ನಿಮ್ಗೆ ತಿಳಿಸುವಂತದ್ದು ಏನಪ್ಪಾ ಒಂದು ಕಿವಿ ಮಾತು ಅಂತಂದ್ರೆ 100ಕ್ಕೆ 100 ಅಂಕ ಗಳಿಸ್ಕೊಳ್ಬೇಕು ಅಂತಿರ್ತಕ್ಕಂತಹ ಮಕ್ಕಳು ಬರವಣಿಗೆಗೆ ಹೆಚ್ಚು ಆದ್ಯತೆಯನ್ನ ಕೊಡಿ. ಹೆಚ್ಚು ನೀಟ್ನೆಸ್ ಅಂದ್ರೆ ಶಿಸ್ತಿಗೆ, ಉತ್ತರ ಪತ್ರಿಕೆಯಲ್ಲಿ ಶಿಸ್ತಿಗೆ ಹೆಚ್ಚು ಆದ್ಯತೆಯನ್ನ ಕೊಡಿ. ತುಂಬಾ ಓವರ್ ರೈಟ್ ಮಾಡೋದು ಇವೆಲ್ಲ ಮಾಡಕ್ ಹೋಗ್ಬಾರ್ದು. 1 ಅಂಕದ ಪ್ರಶ್ನೆಗಳಲ್ಲಿ ಯಾವುದೇ ಕಾರಣಕ್ಕೂ ಮಾರ್ಕ್ಸ್ ಅನ್ನ ಕಳ್ಕೊಳ್ಳೋ ಒಂದು ಮನಸ್ಥಿತಿಯನ್ನ ಇಟ್ಕೊಳ್ಬೇಡಿ. ಮತ್ತೆ ಭಾವಾರ್ಥ ಬರುತ್ತೆ, ಅದಕ್ಕೂ ಕೂಡ ಆಯ್ಕೆ, ಭಾವಾರ್ಥ, ಅಡಕವಾಗಿರುವ ಮೌಲ್ಯ ಈ ಸ್ಟೆಪ್ಸ್ ಅಲ್ಲಿ ನೀವು ಅಟೆಂಡ್ ಮಾಡಿದಾಗ ಅಲ್ಲಿ ನಿಮ್ಗೆ ಈಸಿ ಆಗುತ್ತೆ ಮಕ್ಕಳ. ಸೊ ಒಟ್ಟಾರೆಯಾಗಿ ಕನ್ನಡ ವಿಷಯದಲ್ಲಿ ನೀವು ಸಂಪೂರ್ಣವಾಗಿ ಟೆಕ್ಸ್ಟ್ ಬುಕ್ ಅನ್ನ ಅತಿ ಹೆಚ್ಚು ಸ್ನೇಹಿತನನ್ನಾಗಿ ಮಾಡ್ಕೊಂಡು ನೀವು ವರ್ಕ್ ಮಾಡಿದಾಗ ನಿಮಗೆ 100ಕ್ಕೆ 100 ಅಂಕಗಳನ್ನು ಈಸಿಯಾಗಿ ನೀವು ಗಳಿಸ್ಕೊಳ್ಬಹುದು ಮಕ್ಕಳ. ಇದು ಒಂದು ಹಂತ. ಇನ್ನ ಮುಂದುವರೆದು 2ನೇ ಹಂತವಾಗಿ ನೋಡೋದಾದ್ರೆ ನಾವು ಈ 25ರಿಂದ 30 ಅಂಕ ಗಳಿಸ್ಕೊಂಡಿರ್ತಕ್ಕಂತಹ ಮಕ್ಕಳು ಹತ್ತಿರಕ್ಕೆ ಬಂದು ಫೇಲ್ ಆಗಿ ಹೋಗ್ತೀರಾ. 25 ಅಂಕ ಅಥವಾ 30 ಅಂಕ ಗಳಿಸ್ಕೊಂಡಿರ್ತೀರಾ. 35ಅನ್ನ ಗಳಿಸ್ಕೊಳ್ಬೇಕು ಕನ್ನಡದಲ್ಲಿ. ನಿಮ್ಗೆ ಹೇಳುವಂತ ಕಿವಿ ಮಾತೇನಪ್ಪಾ ಅಂತಂದ್ರೆ ವಿದ್ಯಾರ್ಥಿಗಳೇ, ದಯವಿಟ್ಟು ನೀವು ನಂಬಿಕೆಯಿಂದ ಇರಿ. ನೀವು ಮಾಡುವಂತ ಪೂರ್ವ ತಯಾರಿ, ಪೂರ್ವ ಸಿದ್ಧತೆ ಏನಿರುತ್ತಲ್ವಾ, ಸೊ ಇದನ್ನ ಪ್ರಾಮಾಣಿಕವಾಗಿ ಮಾಡಿ.
ಒಂದು ಅಂಕದ ಪ್ರಶ್ನೆಗಳು. ಮೊದಲನೇ ಮೇನು, ಎರಡನೇ ಮೇನು ನೀವು ತಲೆ ಕೆಡಿಸ್ಕೊಬಿಡಿ ಬಿಡಿ. ಮೂರನೇ ಮೇನ್ ಇದೆಯಲ್ಲ, ಮೂರನೇ ಮೇನು ಒಂದು ಅಂಕದ ಪ್ರಶ್ನೆಗಳಿರುತ್ತೆ. ಇಲ್ಲಿ ನೀವು ಕೇವಲ ನೇರ ಉತ್ತರಗಳಿಗೆ ಹೆಚ್ಚು ಆದ್ಯತೆಗಳನ್ನ ಕೊಡಿ. ಅಂದ್ರೆ ವಾಕ್ಯ ರೂಪದಲ್ಲಿ ಬರೆಯಕ್ ಹೋಗಿ ನೀವು ನೇರ ಉತ್ತರವನ್ನ ಮರೆತು ವಾಕ್ಯ ರೂಪದಲ್ಲಿ ಅಷ್ಟೇ ಬರೆದು ಬಿಡುವಂತದ್ದು ಇದಾಗುತ್ತೆ. ದಯವಿಟ್ಟು ನೇರ ಉತ್ತರಗಳನ್ನಷ್ಟೇ ನೀವು ಅಭ್ಯಾಸವನ್ನ ಮಾಡ್ತಾ ಹೋಗಿ. ವಾಕ್ಯ ರೂಪದಲ್ಲಿ ಬರಿಬೇಕು ಅಂತಂದ್ರೆ ಪ್ರಶ್ನೆಯಲ್ಲೇ ಉತ್ತರ ಇರುತ್ತೆ. ಆ ಪ್ರಶ್ನೆಯಲ್ಲಿರುವಂತ ವಾಕ್ಯವನ್ನ ಸೇರಿಸಿ ಉತ್ತರವನ್ನ ನೀವು ಬರಿಬೇಕಾಗುತ್ತೆ. ಅದಾದ ನಂತರ ನಿಮಗೆ ನೇರವಾಗಿ ಬರುವಂತದ್ದು ಕವಿ ಕೃತಿ ಪರಿಚಯ ಬರುತ್ತೆ. ಕವಿ ಮತ್ತೆ ಲೇಖಕರ ಪರಿಚಯ ಬರುತ್ತೆ. 6 ಅಂಕ ಇರುತ್ತೆ. ನೀವು ಆ 6 ಅಂಕವನ್ನು ಸುಲಭವಾಗಿ ಗಳಿಸ್ಕೊಳ್ಬಹುದು. ಈಸಿಯಾಗಿ ಓದ್ಕೊಳ್ಳಿ ಮಕ್ಳ. ನಿಮ್ಗೆ ಈಸಿಯಾಗಿ ಓದ್ಲಿಕ್ಕೆ ನಾನು ಕೊಡುವಂತ ಒಂದು ಟಿಪ್ಸ್ ಏನಪ್ಪಾ ಅಂತಂದ್ರೆ, ವಿದ್ಯಾರ್ಥಿಗಳೇ ನೋಡಿ, ನೀವು ಕವಿಗಳನ್ನ ಅವರ ಕಾಲವನ್ನ ನೆನಪಲ್ಲಿ ಇಟ್ಕೊಳ್ಬೇಕು. ನೀವು ಹೇಗೆ ನೆನಪಲ್ಲಿ ಇಟ್ಕೊಳ್ಬೇಕು? 902ರಿಂದ 1948 ಗಂಟ ಇರುವಂತ ಕವಿಗಳಿದ್ದಾರೆ ನೋಡಿ. ಈ ರೀತಿಯಾಗಿ ತೆಗೆದುಕೊಳ್ಳಿ. 902, 949, 1010 ಅಂದ್ರೆ 10ನೇ ಶತಮಾನ ಶಿವಕೋಟ್ಯಾಚಾರ್ಯ ಬರ್ತಾರೆ. ಈ ರೀತಿಯಾಗಿ ತೆಗೆದುಕೊಂಡು ಹೋದಾಗ ನೋಡಿ, 1947 DS ಜಯಪಗೌಡ ಅವರು ಬರ್ತಾರೆ. 1948 ನಮ್ಮ ದೇವನೂರು ಮಹಾದೇವ ಅವರು ಬರ್ತಾರೆ. ಈ ರೀತಿಯಾಗಿ ನೆನಪಲ್ಲಿ ಇಟ್ಕೊಂಡಾಗ ನಿಮ್ಗೆ ಈಸಿ ಆಗುತ್ತೆ ನೋಡಿ. ಕವಿ ಕೃತಿ ಪರಿಚಯನ ನೀವು ಸೂಕ್ತವಾಗಿ ಅಭ್ಯಾಸ ಮಾಡಿದ್ದೆ ಆದ್ರೆ ನಿಮ್ಗೆ ಸಂದರ್ಭಗಳಲ್ಲಿ ಆಯ್ಕೆಗಳನ್ನ ಬರೀಲಿಕ್ಕೂ ಕೂಡ ನಿಮ್ಗೆ ಅಲ್ಲಿ 1 ಅಂಕ ಬರುತ್ತೆ. 8 ಸಂದರ್ಭಗಳಿರುತ್ತೆ. 6 ಸಂದರ್ಭಗಳಿರುತ್ತೆ. ಈ 6 ಸಂದರ್ಭಗಳಿಗೆ 1 ಅಂಕಗಳನ್ನು ಕೂಡ ನೀವು ಗಳಿಸ್ಕೊಳ್ಬಹುದು. ಅದಾದ ನಂತರ ಅಲಂಕಾರದಲ್ಲೂ ಅಷ್ಟೇ ನಿಮ್ಗೆ ಆಗ್ಲೇ ಹೇಳಿದೀನಿ. ಉಪಮಾಲಂಕಾರ ಮತ್ತೆ ರೂಪಕಾಲಂಕಾರ ಇವೆರಡನ್ನ ಅಭ್ಯಾಸ ಮಾಡ್ಕೊಳ್ಳಿ. ಹೆಚ್ಚಿನ ಆದ್ಯತೆಯನ್ನ ಕೊಡಿ 2 ವಿಭಾಗಕ್ಕೆ. 3ಕ್ಕೆ 3 ಅಂಕಗಳನ್ನ ನೀವು ಈಸಿಯಾಗಿ ಗಳಿಸ್ಕೊಳ್ಬಹುದು ವಿದ್ಯಾರ್ಥಿಗಳೇ. ಇಲ್ಲಿ ರೂಪಕಾಲಂಕಾರ, ಉಪಮಾಲಂಕಾರದಲ್ಲಿ ಹಾಗೆ ಹೇಳಿದ್ರೆ ಅಂತ್ಯ, ಹಾಂಗ, ದಾಂಗ, ಓಲಿ ಉಪಮಾಲಂಕಾರ ಆಗಿರುತ್ತೆ. ಅದನ್ನ ಬಿಟ್ಟಿದ್ರೆ ಅದು ರೂಪಕಾಲಂಕಾರ ಆಗಿರುತ್ತೆ. ದಯವಿಟ್ಟು ಈ ಕಡೆ ಹೆಚ್ಚು ಆದ್ಯತೆಯನ್ನ ಕೊಟ್ಟಾಗ ಅಲ್ಲಿ ನೀವು ಕನಿಷ್ಠ 3ಕ್ಕೆ 2 ಅಂಕಗಳನ್ನ ನೀವು ಈಸಿಯಾಗಿ ಗಳಿಸ್ಕೊಳ್ಬಹುದು ವಿದ್ಯಾರ್ಥಿಗಳೇ. ಇನ್ನ ಅದಾದ ನಂತರ ಪ್ಯಾಸೇಜ್ ಬರುತ್ತೆ. ಪದ್ಯಭಾಗ, ಭಾವಾರ್ಥ ಆಮೇಲೆ ಹೇಳ್ತೀನಿ ನಿಮ್ಗೆ. ಪ್ಯಾಸೇಜ್ ಬರುತ್ತೆ. ಪ್ಯಾಸೇಜ್ ಅನ್ನ ಅಟೆಂಡ್ ಮಾಡ್ಬೇಕಾದ್ರೆ ನೀಟಾಗಿ ಓದ್ಕೊಂಡು ನೀವು ಏನ್ ತಪ್ಪು ಮಾಡ್ತೀರಾ ಅಂತಂದ್ರಲ್ಲಿ 2 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ಅದಕ್ಕೆ A-B ಎನ್ನೋ 2 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ದಯವಿಟ್ಟು ನಿಮಗೆ ಹೇಳುವಂತ ಒಂದು ಕಿವಿ ಮಾತು ಏನಪ್ಪಾ ಅಂತಂದ್ರೆ, A-B ಇವುಗಳನ್ನ ಹಾಕದಲ್ಲೇ ಸ್ಟಾರ್ ಮಾರ್ಕ್ ಅನ್ನ ಹಾಕಿ ನೀವು ಪ್ಯಾಸೇಜ್ ಗಳನ್ನ ಅಟೆಂಡ್ ಮಾಡಿದಾಗ ನಿಮ್ಗೆ 4 ಅಂಕಗಳು ಕೂಡ ಸಿಗುತ್ತೆ ನಿಮಗೆ. ಇನ್ನು ಅದಾದ ನಂತರ ಪದ್ಯ ಭಾಗವನ್ನ ದಯವಿಟ್ಟು ಪ್ರಾಕ್ಟೀಸ್ ಮಾಡ್ಬೇಕು ನೀವು. 4 ಅಂಕ ಇರುತ್ತೆ. ಬಹಳ ಈಸಿ ಆಗಿರುವಂತ ಪದ್ಯ ಭಾಗಗಳಿದೆ. ಒಟ್ಟು 8 ಪದ್ಯ ಭಾಗಗಳಿವೆ. ಕೊನೆಯ 2 ಬಿಟ್ಟರು ಕೂಡ ಉಳಿದ 6 ಪದ್ಯ ಭಾಗಗಳನ್ನ ನೀವು ಅಭ್ಯಾಸವನ್ನ ಮಾಡ್ಕೊಳ್ಬೇಕು. ಒಂದು ಸಂಕಲ್ಪ ಗೀತೆ, ಕಲುಷಿತವಾದಿ, ಅದಾದ ನಂತರ ನೀಲಮೇಘ ಮಂಡಲ, ಅಕ್ಕಿ ಹಾರುತ್ತಿದೆ ನೋಡಿದೀರಾ, ಕೌರವೇಂದ್ರನ ಕೊಂದಲಿನಿಂದ ಮಾರಿಗೋತನವಾಯ್ತು ನಾಳಿನ ಭಾರತವು, ಹಾಗೆ ಹಸುರಾಗಸ, ಹಸಿರು ಮುಗಿಲು, ಹಸಿರು ಪದ್ಯ ಭಾಗದಿಂದ, ಹಾಗೆ ಕೊಡಲಿ ಕೋರ ಕೂಡ ಕಬ್ಬಿಣ, ಹಲಗಲಿ ಬೇಡರು ಪದ್ಯ ಭಾಗದಿಂದ, ಹಾಗೆ ನೆಲಕ್ಕಿರುವೆನೆಂದು ಬಗೆದರೆ ಛಲಕ್ಕಿರುವೆ ಛಲವನೆ ಮೆರವೆಂಬ ಪದ್ಯ ಭಾಗದಿಂದ. ಸೊ ಈ ಪದ್ಯ ಭಾಗಗಳನ್ನ ಒಂದೊಂದು ಪ್ಯಾರಾಗ್ರಾಫ್ಗಳನ್ನ ಅಟ್ಲೀಸ್ಟ್ ನೀವು ಅಭ್ಯಾಸ ಮಾಡಿದ್ದೆ ಆದ್ರೆ 4 ಅಂಕ ಈಸಿಯಾಗಿ ಗಳಿಸ್ಕೊಳ್ಬಹುದು ವಿದ್ಯಾರ್ಥಿಗಳೇ. ಇನ್ನ ಭಾವಾರ್ಥ ಇದೆ. ಭಾವಾರ್ಥ 4 ಅಂಕದ ಪ್ರಶ್ನೆ ಇರುತ್ತೆ. ಅಲ್ಲಿ ನೋಡಿ ಆಯ್ಕೆ ನೋಡಿ ನಿಮ್ಗೆ ಎಲ್ಲೆಲ್ಲಿ ಹೆಲ್ಪ್ ಆಯ್ತು. ಕವಿ ಪರಿಚಯ ನೀವು ಮಾಡ್ಕೊಂಡಿದ್ರೆ, ಕವಿ ಕೃತಿ ಪರಿಚಯ, ಲೇಖಕರ ಪರಿಚಯನ ಮಾಡ್ಕೊಂಡಿದ್ರೆ ಸಂದರ್ಭಕ್ಕೆ 1 ಅಂಕ ಆಯ್ತು. ಭಾವಾರ್ಥದಲ್ಲೂ ಕೂಡ ನೀವು ಆ ಪದ್ಯ ಯಾವುದು ಅಂತ ಐಡೆಂಟಿಫೈ ಮಾಡಿ ಆಯ್ಕೆ ಬರ್ದಿದ್ರೆ 1 ಅಂಕ ಸಿಕ್ತು. ನಿಮ್ಗೆ ಭಾವಾರ್ಥ ಗೊತ್ತಿಲ್ವಾ, ಪದ್ಯದ ಅರ್ಥಗಳು ಗೊತ್ತಿಲ್ವಾ, ಇರುವಂತ ಪದ್ಯ ಭಾಗವನ್ನ ಗದ್ಯ ಭಾಗವನ್ನಾಗಿ ಪರಿವರ್ತಿಸಿದ್ರೆ ಅಲ್ಲಿ 1 ಅಂಕ ಸಿಗುತ್ತೆ ನಿಮ್ಗೆ. ವಾಡಕವಾಗಿರುವ ಮೌಲ್ಯ, ಅದ್ರ ಏನು ಮೌಲ್ಯವನ್ನ ಒಳಗೊಂಡಿದೆ ಅಂತ ಒಂದು ಚೂರು ಅರ್ಥ ಮಾಡ್ಕೊಂಡು ಬರೋರಲ್ಲಿ 1 ಅಂಕ ಸಿಗುತ್ತೆ. 4ಕ್ಕೆ ಕನಿಷ್ಠ 3 ಅಂಕಗಳನ್ನಾದ್ರೂ ಕೂಡ ನೀವಲ್ಲಿ ಗಳಿಸ್ಕೊಳ್ಬಹುದು ವಿದ್ಯಾರ್ಥಿಗಳೇ. ಇನ್ನ ಅದಾದ ನಂತರ ಪತ್ರಲೇಖನ ವ್ಯವಹಾರಿಕ ಪತ್ರ, ತಂದೆ, ತಾಯಿ, ಸಹೋದರ, ಸಹೋದರಿ, ಗೆಳೆಯ, ಗೆಳತಿ, ಚಿಕ್ಕಪ್ಪ, ದೊಡ್ಡಮ್ಮ, ದೊಡ್ಡಪ್ಪ, ಏನಾದ್ರೂ ಈ ಪದಗಳೆಲ್ಲಾದ್ರೂ ಪ್ರಶ್ನೆನಲ್ಲಿದ್ರೆ ಅಂದ್ರೆ ಪತ್ರಲೇಖನದಲ್ಲಿದ್ರೆ ಅದು ವೈಯಕ್ತಿಕ ಪತ್ರ ಆಗಿರುತ್ತೆ ನೋಡಿ. ನಿಮ್ಗೆ ವ್ಯವಹಾರಿಕ ಪತ್ರ ಬಹಳ ಈಸಿ ಆಗಿರುತ್ತೆ. ಇವುಗಳನ್ನ ಬಿಟ್ಟು ಉಳಿದ ಪ್ರಶ್ನೆ ಏನಾದ್ರೂ ಅಲ್ಲಿದ್ರೆ ಯಾವ ಇಲ್ಲ ಅಂತಂದ್ರೆ ವ್ಯವಹಾರಿಕ ಪತ್ರ ಆಗಿರುತ್ತೆ. ಐಡೆಂಟಿಫಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್ ಇದು. ಸೊ ನೋಡಿ ಅದನ್ನ ಕರೆಕ್ಟ್ ಆಗಿ ನೀವು ಅಲ್ಲೇ ಇರುತ್ತೆ. ಫ್ರಮ್ ಅಡ್ರೆಸ್ ಪ್ರಾರಂಭದಲ್ಲಿರುತ್ತೆ. ಟು ಅಡ್ರೆಸ್ ಅಂದ್ರೆ ಇವರಿಂದ ಇವರಿಗೆ ಕೊನೆಯಲ್ಲಿರುತ್ತೆ. ವಿಷಯ ಮಧ್ಯದಲ್ಲೇ ಇರುತ್ತೆ. ಸೊ ನೀಟಾಗಿ ಬರೀ ಇವರಿಂದ ಇವರಿಗೆ, ದಿನಾಂಕ, ಸ್ಥಳ ಹಾಕಿ, ಮಾನ್ಯರೇ ಬರೆದು ವಿಷಯ ಬರೀರಿ ಅಲ್ಲೇ ಇರುತ್ತೆ. ಪತ್ರದ ಒಡಲನ್ನ ನಿಮ್ಗೆ ಅನ್ಸಿದ್ದನ್ನ ನೀಟಾಗಿ ಬರೀರಿ, ವಿಷಯದಲ್ಲೇ ಇರುತ್ತೆ. ಅದನ್ನ ಸ್ವಲ್ಪ ಇನ್ಕ್ರೀಸ್ ಮಾಡಿ ಬರೆದ್ರೆ ನಿಮ್ಗೆ ಅಂಕ ಸಿಗುತ್ತೆ. ಕೊನೆಯಲ್ಲಿ ಒಂದು ಸಹಿಯನ್ನ ಹಾಕಿದ್ರೆ ನಿಮ್ಗೆ ಕನಿಷ್ಠ 5 ಅಂಕಕ್ಕೆ 4 ಅಂಕವನ್ನ ನೀವು ಈಸಿಯಾಗಿ ಗಳಿಸ್ಕೊಳ್ಬಹುದಾಗುತ್ತೆ. ಇನ್ನ ಪ್ರಬಂಧ ಇರುತ್ತೆ. ಬರವಣಿಗಾ ಕೌಶಲ್ಯದಲ್ಲಿ ಬರುವಂತ ಪ್ರಶ್ನೆ, ನಿಮ್ಗೆ ಅನ್ಸಿದ್ದ ಆ ವಿಚಾರಕ್ಕೆ ತಿಳಿದ ಒಂದು ವಿಚಾರಗಳನ್ನ ನೀವು ಬರಿತಾ ಹೋದ್ರೆ ನಿಮ್ಗೆ ಅಂಕಗಳನ್ನು ಈಸಿಯಾಗಿ ಗಳಿಸ್ಕೊಂಡು ಕನಿಷ್ಠ 35 ಅಲ್ಲ ವಿದ್ಯಾರ್ಥಿಗಳೇ, 40ರಿಂದ 45 ಅಂಕಗಳನ್ನ ನೀವು ಈಸಿಯಾಗಿ ಸ್ಕೋರ್ ಮಾಡ್ಕೊಳ್ಬಹುದು. ಸೊ ಇದಕ್ಕೆ ಏನ್ ಮಾಡ್ಬೇಕು ಸರ್? ಈಗ ಫಾರ್ ಎಕ್ಸಾಂಪಲ್ ನಾವು ಓದ್ತಾ ಇರ್ತೀವಿ, ನಮ್ಗೆ ಅದನ್ನ ನೆನಪಲ್ಲಿ ಇಟ್ಕೊಳ್ಲಿಕ್ಕೆ ಆಗಲ್ಲ. ಆಗ ನನಗೆ ಏನ್ ಮಾಡ್ಬೇಕು ಸರ್ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಉದ್ಭವ ಆಗ್ಬೋದು.
ಖಂಡಿತವಾಗ್ಲೂ ವಿದ್ಯಾರ್ಥಿಗಳೇ, ನಾವು ಓದುವಂತ ಸಂದರ್ಭಗಳಲ್ಲಿ ಎಲ್ಲಾ ಪ್ರಶ್ನೆಗಳನ್ನು ಕೂಡ ನಾವು ನೆನ್ಪು ಮಾಡ್ಕೊಳ್ತಾ ಇರ್ತೀವಿ. ನಾನು ಅದು ಓದ್ಲಿಲ್ಲ, ನಾನು ಇದು ಓದ್ಲಿಲ್ಲ, ಈ ಪ್ರಶ್ನೆ ಬಿಟ್ಟೆ, ಆ ಪ್ರಶ್ನೆ ಬಿಟ್ಟೆ. ಖಂಡಿತವಾಗ್ಲೂ ಆ ಮನಸ್ಥಿತಿಯನ್ನ ಇಟ್ಕೊಳ್ಬಾರ್ದು. ನಾವು ಓದುವಂತಹ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆಯನ್ನ ತೆಗೆದುಕೊಂಡಿದ್ರೆ ಓದ್ಲಿಕ್ಕೆ ನಮ್ಮ ಸಂಪೂರ್ಣ ಗಮನ ಆ ಪ್ರಶ್ನೆ ಮೇಲೆ ಅಷ್ಟೇ ಇರ್ಬೇಕಾಗುತ್ತೆ ವಿದ್ಯಾರ್ಥಿಗಳೇ. ದಯವಿಟ್ಟು ಆ ರೀತಿಯಾಗಿ ಮಾಡಿದಾಗ ಅದನ್ನ ಓದಿ, 2 ಸರಿ ಓದಿ, ಬರೀರಿ 2 ಸರಿ. ಆ 100 ಸರಿ ಓದುವುದಕ್ಕಿಂತ 1 ಸರಿ ಬರೆಯುವುದು ಸಮ ಅಂತ ಹೇಳ್ತೀವಿ ನಾವು. ಸೊ ಹಾಗೆ ಬರೆದು ಅಭ್ಯಾಸ ಮಾಡೋದ್ರಿಂದ ಹೆಚ್ಚಿನ ಕಾಲ ನೀವು ನೆನಪಲ್ಲಿ ಇಟ್ಕೊಳ್ಬಹುದು. ಯಾವ ಸಂದರ್ಭದಲ್ಲಿ ನಿಮಗೆ ಅತಿ ಹೆಚ್ಚು ಓದ್ಲಿಕ್ಕೆ ಇಂಟ್ರೆಸ್ಟ್ ಬರುತ್ತಲ್ವಾ, ಆ ಸಂದರ್ಭದಲ್ಲಿ ನೀವು ಕನ್ನಡ ವಿಷಯವನ್ನ ತೆಗೆದುಕೊಂಡು ಓದಿ. ಆಗ ಖಂಡಿತವಾಗ್ಲೂ ಕೂಡ ನೀವು ಪ್ರಥಮ ಭಾಷೆ ಕನ್ನಡದಲ್ಲಿ ಬರೀ ಪಾಸ್ ಅಲ್ಲ, ಹೆಚ್ಚಿನ ಅಂಕಗಳನ್ನು ಕೂಡ ನೀವು ಗಳಿಸ್ಕೊಡ್ಬೋದು ಅಂತ ಹೇಳಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇನ್ನ ಕೊನೆಯದಾಗಿ ನಾನು ತಿಳಿಸುವಂತ ವಿಚಾರ ಏನಪ್ಪಾ ಅಂತಂದ್ರೆ, ನನಗೆ ಏನೂ ಬರದೇ ಇಲ್ಲ, ಕನ್ನಡ ವಿಷಯ ಅಂದ್ರೆ ನನಗೆ ಗೊತ್ತಿಲ್ಲ, ನನ್ಗೆ ಓದ್ಲಿಕ್ಕೆ ಬರಲ್ಲ, ನಾನು ಏನ್ ಮಾಡೋದು, ಕೇವಲ 100ಕ್ಕೆ 2-3 ಅಂಕಗಳನ್ನ ಗಳಿಸ್ಕೊಳ್ತೀನಿ ಅಷ್ಟೇ ನಾನು ಅನ್ನೋ ಒಂದು ಕಾನ್ಫಿಡೆಂಟ್ ಅನ್ನ ಬಿಟ್ಬಿಟ್ಟಿರ್ತೀರ ನೀವು. ನನ್ಗ ಆ ನಂಬಿಕೆ ಅನ್ನೋದೇ ಇರಲ್ಲ. ದಯವಿಟ್ಟು ಅದನ್ನ ನೀವು ಕಾನ್ಫಿಡೆಂಟ್ ಅನ್ನ ಇಟ್ಕೊಳ್ಳಿ, ನಂಬಿಕೆಯನ್ನ ಕಳ್ಕೊಳ್ಳಿಕ್ ಹೋಗ್ಬೇಡಿ. ನೋಡಿ, ನಿಮ್ಗೂ ಕೂಡ ಈಗ ಏನ್ ಹೇಳಿದೆ, ಪಾಸ್ ಆಗುವಂತವ್ರಿಗೆ 25ರಿಂದ 30ವರೆಗೆ. ಸೊ ಅದೇ ರೀತಿಯಾಗಿ ನೀವು ಕೂಡ ಮಾಡ್ಬೋದು ವಿದ್ಯಾರ್ಥಿಗಳೇ. ಯಾವ ರೀತಿಯಾಗಿ ಅಂತಂದ್ರೆ, ಪ್ಯಾಸೇಜ್ ಏನಿರುತ್ತೆ, ಪ್ಯಾಸೇಜ್ ನಲ್ಲಿ ಸ್ಟಾರ್ ಮಾರ್ಕ್ ಆಗಿ ಬರೆಯುವಂತದ್ದು. ಫಸ್ಟ್ ಪ್ಯಾರಾಗ್ರಾಫ್ ಏನಿದೆ ಸೇಮ್ ಸ್ಟಾರ್ ಮಾರ್ಕ್ ಆಗಿ ಬರೀರಿ, ಸೆಕೆಂಡ್ ಪ್ಯಾರಾಗ್ರಾಫ್ ಏನಿದೆ ಸ್ಟಾರ್ ಮಾರ್ಕ್ ಆಗಿ ಬರೀರಿ. ಪತ್ರಲೇಖನ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ, ಮತ್ತೆ ಅಲಂಕಾರ ಹೇಳ್ಕೊಟ್ಟಿದ್ದೀನಿ. 1 ಅಂಕದ ಪ್ರಶ್ನೆಗಳಿದೆ, ಫಸ್ಟ್ ಮತ್ತು ಸೆಕೆಂಡ್ ಮೇಲೆ ವ್ಯಾಕರಣಾಂಶ. ಅಟ್ಲೀಸ್ಟ್ ನೀವು ABCD ಅಲ್ಲಿ ಆಪ್ಷನ್ ಇರುತ್ತೆ, ನಿಮ್ಗೆ ಗೊತ್ತಿರುವಂತ ಆಪ್ಷನ್ ಯಾವ್ದಾದ್ರು ಕೂಡ ಅಟೆಂಡ್ ಮಾಡಿ. ಅಟ್ಲೀಸ್ಟ್ 3-4 ಪ್ರಶ್ನೆ ಆನ್ಸರ್ಗಳು ನಮ್ಗಲ್ಲೇ ಮಾರ್ಕ್ಸ್ ಗಳನ್ನ ನಾವು ಸ್ಕೋರ್ ಮಾಡ್ಕೊಳ್ಬಹುದು. ಕಾನ್ಫಿಡೆಂಟ್ ಇರ್ಬೇಕು. ಕಾನ್ಫಿಡೆಂಟ್ ಇಲ್ಲ ಅಂದ್ರೆ ನಾವೇನು ಮಾಡ್ಲಿಕ್ಕೆ ಆಗಲ್ಲ. ಸೊ ಇಷ್ಟನ್ನ ನೀವು ಸಂಪೂರ್ಣವಾಗಿ ಅಭ್ಯಾಸ ಮಾಡಿದ್ದೆ ಆದ್ರೆ ಖಂಡಿತವಾಗ್ಲೂ ಕೂಡ ಪ್ರಥಮ ಭಾಷೆ ವಿಷಯದಲ್ಲಿ 100ಕ್ಕೆ 100 ಅಂಕಗಳನ್ನ ಗಳಿಸ್ಕೊಳ್ಳೋದು, ಹಾಗೆ 35 ಅಂಕಗಳನ್ನ ಗಳಿಸ್ಕೊಳ್ಳೋದು, ಕನಿಷ್ಠ ಪಕ್ಷ 20ರಿಂದ 25 ಅಂಕಗಳನ್ನ ಗಳಿಸ್ಕೊಳ್ಳಿಕ್ಕೆ ಇವೆಲ್ಲ ವಿಷಯಗಳು ಕೂಡ ನಿಮ್ಗೆ ಬಹಳ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ನಾನು ಭಾವಿಸಿದ್ದೀನಿ ವಿದ್ಯಾರ್ಥಿಗಳೇ. ಕೊನೆಯದಾಗಿ ನಾನು ತಿಳಿಸೋದೇನಪ್ಪಾ ಅಂತಂದ್ರೆ, ನಿಮ್ಗೆ ಏನು ಬೋರ್ಡ್ ಇಂದ 4 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಬಿಟ್ಟಿದ್ದಾರೆ, ಹಾಗೆ ಒಂದು ರಾಜ್ಯ ಮಟ್ಟದ ಪತ್ರಿಕೆಯನ್ನ ಬರೆದಿದ್ದೀರಾ. ಈ 5 ಪ್ರಶ್ನೆ ಪತ್ರಿಕೆಗಳನ್ನ ಇಟ್ಕೊಂಡು ಅದ್ರ ಬೇಸಿಸ್ ಮೇಲೆ ಸಂಪೂರ್ಣವಾಗಿ ನೀವು ಓದಿದ್ದೆ ಆದ್ರೆ ಖಂಡಿತವಾಗ್ಲೂ ಕೂಡ ಎಲ್ರೂ ಕೂಡ ಪಾಸ್ ಆಗ್ತೀರಾ. ಬಹುತೇಕ ವಿದ್ಯಾರ್ಥಿಗಳು 100ಕ್ಕೆ 100 ಅಂಕಗಳನ್ನ ಗಳಿಸ್ಕೊಳ್ಳಿಕ್ಕೆ ನಿಮ್ಗೆ ಕೂಡ ಅದು ಬಹಳ ಸೂಕ್ತವಾಗಿದೆ. ಯಾಕೆಂತಂದ್ರೆ ಪ್ರಶ್ನೆಗಳು ಅತಿ ಹೆಚ್ಚು ಪ್ರಶ್ನೆಗಳು ರಿಪೀಟ್ ಆಗ್ತವೆ. ಇರುವಂತ 4-5 ಪ್ರಶ್ನೆ ಪತ್ರಿಕೆಗಳಿಂದ ಬಹುತೇಕ ಪ್ರಶ್ನೆಗಳು ರಿಪೀಟ್ ಆಗುವಂತ ಚಾನ್ಸಸ್ ಹೆಚ್ಚಿರುತ್ತೆ. ಸೊ ದಯವಿಟ್ಟು ಇವುಗಳಿಗೆ ಪ್ರಿಪೇರ್ ಆಗಿ, ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಎಕ್ಸಾಮ್ ಕೇವಲ ಇನ್ನು 19 ದಿನಗಳು ಮಾತ್ರ ಉಳಿದಿರುವಂತದ್ದು. ಸೊ ನಂಬಿಕೆಯಿಂದ ಓದಿ, ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ, ಶುಭವಾಗ್ಲಿ ವಿದ್ಯಾರ್ಥಿಗಳೇ. ಥ್ಯಾಂಕ್ ಯು ಸರ್. ಇದು ಈಗ ನೀವು ಪ್ರಿಪರೇಟರಿ ಎಕ್ಸಾಮ್ ಪೇಪರ್ಸ್ ಏನ್ ಮಕ್ಳು ಬರ್ದಿದ್ದಾರೆ, ವ್ಯಾಲ್ಯೂಯೇಟ್ ಮ್ಯಾಕ್ಸಿಮಮ್ ಮಾಡಿರ್ತೀರಾ. ಔಟ್ ಆಫ್ ಔಟ್ ಬಂದಿದ್ಯಾ ಮಕ್ಳು ಯಾರಾದ್ರೂ ತರಿಸಿದಾರ? ಸರ್ ಅದೇ ಹೇಳಿದೆ ನಾನೀಗ ಪ್ರಾರಂಭದಲ್ಲಿ ಹೇಳಿದೆ, ವಿದ್ಯಾರ್ಥಿಗಳಿಗೆ 1 ಮಾರ್ಕ್ಸ್ ನಲ್ಲಿ ಎಡುವಂತದ್ದು. ನಮ್ಮ ವಿದ್ಯಾರ್ಥಿಗಳು ಕೂಡ ಅದೇ ಆಗಿರುವಂತದ್ದು. 1 ಅಂಕದಲ್ಲಿ ಎಡವಿದ್ದಾರೆ, ಗೊತ್ತು ಆನ್ಸರ್. ಅಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ, ಅಂದ್ರೆ ಒಂದ್ ಹೆಜ್ಜೆ ಮುಂದುವರೆದು ನಮ್ಮ ವಿದ್ಯಾರ್ಥಿಗಳು ಥಿಂಕ್ ಮಾಡುವಂತದ್ದು. ಶಿಕ್ಷಕರು ಏನ್ ಹೇಳಿರ್ತಾರೆ ಅದನ್ನ ಫಾಲೋ ಅಪ್ ಮಾಡ್ಬಿಟ್ರೆ 100ಕ್ಕೆ 100 ಅಂಕ ಈಸಿಯಾಗಿ ಗಳಿಸ್ಕೊಳ್ಬಹುದು ಸರ್. ವಿದ್ಯಾರ್ಥಿಗಳು ಹೇಗಿದ್ದಾರೆ ಅಂತಂದ್ರೆ, 1 ಅಂಕ ಒಂದ್ ಹೆಜ್ಜೆ ಮುಂದೆ ಹೋಗಿ ಥಿಂಕ್ ಮಾಡಿ ಬರೀತಾರೆ. ಸೊ ಅದು ಆಗಿರುವಂತದ್ದು. ಖಂಡಿತವಾಗ್ಲೂ ಕೂಡ ಕೊನೆಯ ಪರೀಕ್ಷೆನಲ್ಲಿ, ಅಂದ್ರೆ ಪಬ್ಲಿಕ್ ಪರೀಕ್ಷೆನಲ್ಲಿ ಕನಿಷ್ಠ ಇರುವಂತ ನನ್ನ 19 ವಿದ್ಯಾರ್ಥಿಗಳಲ್ಲಿ 2ರಿಂದ 3 ಔಟ್ ಆಫ್ ಔಟ್ಗೆ ನಾನು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತೀನಿ. ಸೊ ಔಟ್ ಆಫ್ ಔಟ್ ಅನ್ನ ಕೊಡ್ತೀನಿ ಅಂತ ನಾನು ನಿಮ್ಗೆ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀನಿ ಸರ್. ನಾನು ಹೌದಾ ಸರ್? ಕಂಗ್ರಾಚುಲೇಷನ್ ಸರ್. ಈಗಲೇ ಕಂಗ್ರಾಚುಲೇಷನ್ಸ್ ಹೇಳ್ತಿದ್ದೀವಿ. ಥ್ಯಾಂಕ್ ಯು. ಎಲ್ಲಾ ಮಕ್ಕಳು, ಅದರಲ್ಲಿ 3 ಮಕ್ಕಳು ನೀವೇನ್ ಅನ್ಕೊಂಡಿದ್ದೀರಾ ಅವ್ರ ಔಟ್ ಆಫ್ ಔಟ್ ಬರ್ಲಿ. ಮತ್ತೆ ನಮ್ಮ ಕಾರ್ಯಕ್ರಮಕ್ಕೆ ಅವ್ರಿಗೂ ಕೂಡ ಕರ್ಸೋಣ ನಾವು, ಅವ್ರನ್ನು ಕೂಡ. ನಿಮ್ಗೆಲ್ಲ ಗೊತ್ತೇ ಇದೆ, ನಮ್ ಸುನಿಲ್ ಸರ್ ಅವರು ಎಷ್ಟೇ ಬಿಸಿ ಇದ್ರು ಕೂಡ ನಾವ್ ಹೇಳಿದ ತಕ್ಷಣ, ಸರ್ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಅನ್ನೋದಾದ್ರೆ ನಾನು ಈಗ್ಲೇ ಬರ್ತೀನಿ ಅಂತ ಹೇಳ್ಬಿಟ್ಟು ನಾವು ಹೇಳಿದ ಒಂದು ಫೋನ್ ಮಾಡ್ತಿದ್ದಂಗೆ ಸರ್ ನಮ್ ಜೊತೆ ಜಾಯಿನ್ ಆದ್ರು. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಸುನಿಲ್ ಸರ್ ಅವರು ಇದುವರೆಗೂ ನಿಮ್ಗೆ ಏನು 15ರಿಂದ 20 ನಿಮಿಷ ನಿಮ್ಮ ಕನ್ನಡ ಪ್ರಶ್ನೆ ಪತ್ರಿಕೆ ಹೇಗಿರ್ಬೇಕು, ಅದರಲ್ಲಿ ನಿಮ್ಮ ತಯಾರಿ ಹೇಗಿರ್ಬೇಕು, ಯಾವ್ದ್ರಲ್ಲಿ ಅಂಕಗಳನ್ನ ಹೆಚ್ಚಾಗಿ ಗಳಿಸ್ಬೇಕು, ಮತ್ತೆ ಯಾವ್ದ್ರಲ್ಲಿ ನೀವು ಕಷ್ಟವನ್ನ ಅನುಭವಿಸ್ತಿದ್ದೀರಾ, ಸಮಸ್ಯೆಗಳನ್ನ ಎದುರಿಸ್ತಿದ್ದೀರಾ, ಅದನ್ನ ಹೇಗೆ ಬಗೆಹರಿಸಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಹೇಳಿದ್ದಾರೆ. ದಯವಿಟ್ಟು ವಿದ್ಯಾರ್ಥಿಗಳ ಎಲ್ಲಾ ಅಂಶಗಳನ್ನ ಕಡೆನೂ ಗಮನ ಕೊಡಿ. ಅವ್ರು ಹೇಳಿದಂತ ಟಿಪ್ಸ್ ಗಳನ್ನ ಫಾಲೋ ಮಾಡಿ. ಮತ್ತೆ ಸರ್ ಹೇಳ್ದಂಗೆ ಏನು 2ರಿಂದ 3 ವಿದ್ಯಾರ್ಥಿಗಳು ಔಟ್ ಆಫ್ ಔಟ್ ತೆಗಿಸ್ತೀನಿ ಅಂತ ಹೇಳಿದರೆ, ಸೊ ಅವರ ಒಂದು ಆಸೆಯನ್ನ ನೀವು ಪೂರ್ಣ ಮಾಡಿ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಸುನಿಲ್ ಸರ್ ಅವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು.